Okay. Hello everyone, welcome to Sanmartha classes. Let us see main question 7 of chapter Force and Laws of Motion. Numerical problems. In that first one, a bullet of 10 grams strikes a sandbag at speed of 10 raised to 3 meter per second. One bullet 10 gram ಇದೆ ಅದು ಒಂದು ಸ್ಯಾಂಡ್ ಬ್ಯಾಗ್ ಅನ್ನ with the speed 10 raised to 3 meter per second ಅಲ್ಲಿ ಹೋಗಿ ಹಿಟ್ ಮಾಡ್ತದೆ. So mass is equal to 10 gram. Then initial velocity 10 raised to 3 meter per second and gets embedded after traveling 5 centimeter. 5 centimeter travel ಮಾಡಿ ಆ ಸ್ಯಾಂಡ್ ಬ್ಯಾಗ್ ಅಲ್ಲಿ ಅದು ಹುದುಗಿ ಹೋಗ್ತದೆ, ಎಂಬೆಡೆಡ್ ಅಂತ ಹೇಳ್ತೀವಲ್ಲ. ಸರಿ, ಹಾಗಿದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ 5 centimeter. Then calculate the resistive force exerted by the sand on the bullet ಅಂತ ಕೇಳಿದ್ದಾರೆ. We know the formula. F is equal to m into a. Force is equal to m into a. But here, to find out force, we need acceleration. But acceleration is not given. We have to find out using formula. V square minus u square is equal to 2as. Here, u ಗೊತ್ತಿದೆ ನಮಗೆ. V ವ್ಯಾಲ್ಯೂ ಎಷ್ಟು? V is 0 meter per second. ಯಾಕೆ? ಫೈನಲ್ ವೆಲಾಸಿಟಿ, V is final velocity, that is 0. ಹೋಗಿ ಸ್ಯಾಂಡ್ ಬ್ಯಾಗಿಗೆ ಅದು ಹಿಟ್ ಮಾಡಿ ಅಲ್ಲೇ ಎಂಬೆಡೆಡ್, ಅಲ್ಲೇ ಹುದುಕೊಂಡಿದೆ, ಅಂದ್ರೆ ಸ್ಟಾಪ್ ಆಗಿಬಿಟ್ಟಿದೆ ಅದು. ಹಾಗಾಗಿ ವೆಲಾಸಿಟಿ ಏನಾಯ್ತು? 0 ಆಯ್ತು. V ಸ್ಕ್ವೇರ್ 0 ಮೈನಸ್ u ಸ್ಕ್ವೇರ್ ಅಂದ್ರೆ 10 raised to 3 ಸ್ಕ್ವೇರ್. ನೀವು ಬೇಕಿದ್ರೆ ಕಷ್ಟ ಆಗುತ್ತೆ ಅಂದ್ರೆ 1000, 10 raised to 3 ಅನ್ನ ನೀವು 1000 ಮೀಟರ್ ಪರ್ ಸೆಕೆಂಡ್ ಅಂತಾನು ಬರೀಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಬರ್ಕೊಳ್ಳಿ. ಸರಿ, 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.05 ಮೀಟರ್. ಯಾಕೆ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಮೀಟರ್ ಇರುತ್ತೆ. ಸೆಂಟಿ ಅಂದ್ರೆ 10 raised to minus 2. 10 raised to minus 2 ಅಂದ್ರೆ ಏನು? 1 divided by 10 raised to 2 ಅಂದಂಗೆ. 10 raised to minus 2 ಅಂದ್ರೆ 1 divided by 10 raised to 2. 1 by 10 raised to 2 ಅಂದ್ರೆ 100 ಮಾಡಿದ್ರೆ ಎಷ್ಟು ಬರುತ್ತೆ? 0.01 ಬರುತ್ತಾ? ಕ್ಯಾಲ್ಕುಲೇಟರ್ ಮಾಡ್ತಿದ್ದೀರಾ? ಹಾಗಾಗಿ 5 ಸೆಂಟಿಮೀಟರ್ ಅಂದ್ರೆ 0.05 ಮೀಟರ್. ನಾವು SI ಯೂನಿಟ್ ಅಲ್ಲಿ ತಗೋತಿದ್ದೀವಿ. 10 raised to 3, ಈಗ ಈ ಫಾರ್ಮುಲಾಗೆ ಬರ್ತಿದ್ದೀನಿ. 10 raised to 3 ಸ್ಕ್ವೇರ್ is equal to 2 into a ಗೊತ್ತಿಲ್ಲ, S ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.05 ಮೀಟರ್. Therefore a is equal to ಏನಾಗುತ್ತೆ? 10 raised to 6 minus 10 raised to 6. 3 2s are 6, 3 2 6. 0.05 into 2 ಏನಾಗುತ್ತೆ? 0.1 ಆಗುತ್ತಾ? ಹಾಗಿದ್ರೆ ಏನಾಯ್ತು ಇದು? ಮೈನಸ್ 10 raised to 7 ಆಯ್ತಾ? ಅಥವಾ ಮೈನಸ್ ಇಷ್ಟ ಆಯ್ತಾ? ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಇಸ್ ಆಕ್ಸಿಲರೇಷನ್. ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದೇನು? ಫೋರ್ಸ್. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಇಲ್ಲಿ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಬುಲೆಟ್ ಸ್ಲೋ ಆಗ್ತಾ ಇದೆ ಅನ್ನೋದನ್ನ, ಬುಲೆಟ್ ಸ್ಪೀಡ್ ಏನಾಗ್ತಾ ಇದೆ? ಸ್ಲೋ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೆಗೆಟಿವ್ ಆಕ್ಸಿಲರೇಷನ್, ಇವನ್ನ ಡಿಸಲರೇಷನ್ ಅಂತ ಕರಿತೀವಿ. ಓಕೆ, F is equal to m into a. M is given 10 ಗ್ರಾಮ್. 10 ಗ್ರಾಮ್ ಅನ್ನ ನಾನು ಕೆಜಿಯಲ್ಲಿ ಬರ್ಕೊಂಡ್ರೆ 10 ಗ್ರಾಮ್ ಅನ್ನ ಕೆಜಿಯಲ್ಲಿ ಬರ್ಕೊಂಡ್ರೆ ಎಷ್ಟಾಗುತ್ತೆ? ಇಟ್ ಈಸ್ 0.01 kg. Yes, 0.01 kg. Mass is 0.01 into acceleration is 10 raised to minus 10 raised to 7. ಹೇಳಿದ್ನಲ್ಲ, ನಿಮ್ಗೆ ಹೇಗೆ ಈಸಿ ಆಗ್ತದೆ ಆ ತರ ಬರ್ಕೊಳ್ಳಿ. ನಾನು 0.01 ಇಂಟು, ಅಥವಾ ನೀವು ಈ ತರ, ನನಗೆ 10 raised to minus 10 raised to 7 ಎಲ್ಲ ನನಗೆ ಗೊತ್ತಾಗಲ್ಲ ಅಂದ್ರೆ ನೀವೇನ್ ಮಾಡ್ಬೋದು? ಆಕ್ಸಿಲರೇಷನ್ ಎಕ್ಸ್ಪಾಂಡ್ ಮಾಡಿ ನೀವು ಬರ್ಕೋಬಹುದು.
ಹಾ ಈಗ ಹಾಗಿದ್ರೆ ಆನ್ಸರ್ ಎಷ್ಟು ಬರ್ತಿದೆ ಕ್ಯಾಲ್ಕುಲೇಟ್ ಮಾಡ್ರಿ. -10⁵ ನ್ಯೂಟನ್ ಬರ್ತಿದೆಯಾ? -10⁵ ನ್ಯೂಟನ್ ಬರ್ತಿದೆಯಾ? Yes. ಇಲ್ಲಿ this minus sign indicating force acts opposite to motion. ಬುಲೆಟ್ ಹಿಂಗ್ ಬರ್ತಾ ಇದೆ, ಸ್ಟ್ಯಾಂಡ್ ಬ್ಯಾಕ್ ಈ ತರ ಫೋರ್ಸ್ ಅನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಸೊ ನೆಗೆಟಿವ್ ಸೈನ್ ಅದನ್ನ ಇಂಡಿಕೇಟ್ ಮಾಡ್ತಿದೆ. ನಾವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಅಷ್ಟೇ ಬರಿತೀನಿ ಅಂದ್ರೆ ಫೋರ್ಸ್ ಇಸ್ ಈಕ್ವಲ್ ಟು 10⁵ ನ್ಯೂಟನ್. ಓಕೆ, ದಿಸ್ ಈಸ್ ಒನ್. ಆಮೇಲೆ ಸೆಕೆಂಡ್ ಒನ್, ದ ಟೈಮ್ ಟೇಕನ್ ಬೈ ದ ಬುಲೆಟ್ ಟು ಕಮ್ ಟು ರೆಸ್ಟ್. ಹಾಗಿದ್ರೆ ರೆಸ್ಟಿಗೆ ಬರ್ಲಿಕ್ಕೆ ಬುಲೆಟ್ ಎಷ್ಟು ಟೈಮ್ ಬೇಕು? ವಿ ನೋ ದ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ. ಸರಿ, ಹಾಗಿದ್ರೆ ಇಲ್ಲಿ ವಿ ವ್ಯಾಲ್ಯೂ ಏನಿದೆ? ಫೈನಲ್ ವೆಲಾಸಿಟಿ 0. ಯು ವ್ಯಾಲ್ಯೂ ಏನ್ ಬರ್ಕೊಂಡಿದೀವಿ? 10⁵ ಪ್ಲಸ್ ಆಕ್ಸಿಲರೇಷನ್ ಈಸ್ -10�7 ಇಂಟು ಟೈಮ್ ಗೊತ್ತಿಲ್ಲ. ಸೊ -10�7 ಇಂಟು ಟಿ ಇಸ್ ಈಕ್ವಲ್ ಟು 10⁵. ಸರಿನಾ? ಹಾ, ಈಗ ಟಿ ಇಸ್ ಈಕ್ವಲ್ ಟು 10⁵ ಡಿವೈಡೆಡ್ ಬೈ 10⁻⁻⁷ ಅಥವಾ ಇಲ್ಲೇ ಮೈನಸ್ ಬರ್ಕೊಳ್ಳಿ. ಎಷ್ಟು ಬರುತ್ತೆ ಆನ್ಸರ್? -1 ಇಂಟು 10⁻⁻⁴ second. This is the answer. Thank you.